ನಮಸ್ಕಾರ. ನೋಡಿ, ದುಡ್ಡಿನ ಜೊತೆ ಈ ವಸ್ತು ಇಟ್ಕೊಂಡು ನೋಡಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನ್ಮ ಜನ್ಮದಲ್ಲೂ ದುಡ್ಡಿನ ಸಮಸ್ಯೆಗಳೇ ಬರೋದಿಲ್ಲ. ಜನ್ಮ ಜನ್ಮದಲ್ಲೂ ಸಾಲುಗಳೇ ಆಗಲ್ಲ, ಸಾಲ ಬಾಧೆಗಳೇ ಆಗಲ್ಲ. ಖಂಡಿತವಾಗ್ಲೂ ಇದು ತಮಾಷೆ ಅಂದ್ಕೊಂಬಿಡಿ. 500% ಸತ್ಯ. ಖಂಡಿತವಾಗ್ಲೂ ಎಸ್ಪೆಷಲಿ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಎಸ್ಪೆಷಲಿ ಈ ದುಡ್ಡಿನ ಜೊತೆ ಈ ಒಂದು ವಸ್ತು ಇಟ್ಕೊಂಡು ನೋಡಿ, ಆಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಹೇಳೋದೇ ಬೇಡ, ಆಮೇಲೆ ನೀವೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ, ವಿಡಿಯೋನ ಲೈಕ್ ಮಾಡ್ಕೊತೀರ, ವಿಡಿಯೋನ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ, ಹೈಪ್ ಮಾಡಿರಿ. ಯಾಕೆಂದರೆ ಅಲ್ಲಿ ಇಲ್ಲಿ ಇಲ್ಲಿ ಅಂತ ಕಂಡು ಜ್ಯೋತಿಷಿಗಳ ಹತ್ರ ಹೋಗಿ ದುಡ್ಡು ಕೊಟ್ಟು, ಹಣ ಕೊಟ್ಟು ಜ್ಯೋತಿಷ್ಯ ಕೇಳಿ ಮತ್ತೆ ಪರಿಹಾರಕ್ಕೆ ಅಂತ ಆ ಪೂಜೆ, ಆ ಹೋಮ, ಇದು ಏನೇನೋ ಮಾಡಿಸ್ಕೊಂತೀರ. ಕೊನೆಗೆ ನನಗೆ ಹೇಳ್ತೀರ ಯಾವುದು ವರ್ಕ್ ಆಗ್ತಿಲ್ಲ ಗುರುಗಳೇ. ಆ ಜ್ಯೋತಿಷಿಗಳ ಹತ್ರ ಹೋದ್ವಿ, ಈ ಜ್ಯೋತಿಷಿಗಳ ಹತ್ರ ಹೋದ್ವಿ, ಆ ಪುರೋಹಿತರ ಹತ್ರ ಹೋದ್ವಿ, ಇಲ್ಲಿಗೋದ್ವಿ, ಅಲ್ಲೂ ಫೀಸ್ ಹೋಯ್ತು. ಆ ಪರಿಹಾರ ಮಾಡಿರಿ, ಈ ಪರಿಹಾರ ಮಾಡಿರಿ ಅಂದರು, ಯಾವುದೂ ಆಗ್ತಾಯಿಲ್ಲ, ಯಾವುದೂ ವರ್ಕ್ ಆಗ್ತಿಲ್ಲ. ಮನೇಲಿ ನೋಡಿದರೆ ವಿಪರೀತ ಸಾಲಬಾಧೆಗಳು, ವಿಪರೀತ ಹಣಕಾಸಿನ ಸಮಸ್ಯೆ. ಯೂಟ್ಯೂಬಲ್ಲಿ ಬರೋ ವೀಡಿಯೋಗಳೆಲ್ಲ ನೋಡ್ತಿರ್ತೀವಿ, ಆ ಜ್ಯೋತಿಷ್ಯದೂ ನೋಡ್ತೀವಿ, ಈ ಜ್ಯೋತಿಷ್ಯದು ವೀಡಿಯೋನೂ ನೋಡ್ತೀವಿ. ಅವರೇನೋ ಒಂದು ಪರಿಹಾರ ಹೇಳ್ತಾರೆ, ಇವರೇನೋ ಒಂದು ಪರಿಹಾರ ಹೇಳ್ತಾರೆ, ಬಾಯಿಗೆ ಬಂದಂಗೆ ಪರಿಹಾರಗಳು ಹೇಳ್ತಾನೆ ಇರ್ತಾರೆ. ಯಾವುದೂ ವರ್ಕ್ ಆಗ್ತಿಲ್ಲ. ಎಲ್ಲ ಪರಿಹಾರಗಳು ಮಾಡ್ಕೊತಿದ್ದೀವಿ, ಯಾವುದೂ ವರ್ಕ್ ಆಗ್ತಿಲ್ಲ. ಅಲ್ಲೇನೋ ಪರಿಹಾರಕ್ಕಂತ ಹೋದ್ವಿ, ಅಲ್ಲೇನೋ ಹೇಳಿದ್ರು, ಅಲ್ಲೋಗಿ ಬಂದ್ವಿ, ಇಲ್ಲೋಗಿ ಬಂದ್ವಿ. ಯಾವ ದೇವರಿಲ್ಲ, ಯಾವ ದಿಂಡ್ರಿಲ್ಲ, ಯಾವಿಲ್ಲ, ಮಂತ್ರ ಇಲ್ಲ, ಯಾವ ಸ್ತೋತ್ರನೂ ವರ್ಕ್ ಆಗ್ತಿಲ್ಲ, ಯಾವ ಪೂಜೆನೂ ವರ್ಕ್ ಆಗ್ತಿಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿರ್ತೀರ. ಅದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿದ್ದೀನಿ. ಸದುಪಯೋಗ ಮಾಡಿಕೊಂಡು ಸುಖವಾಗಿ ಬದುಕಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ನೋಡ್ರಿ, ಹೇಳ್ತಿದ್ದೀನಿ, ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ದುಡ್ಡಿನ ಜೊತೆ ಈ ವಸ್ತು ಇಟ್ಕೊಂಡು ನೋಡಿ. ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ದುಡ್ಡಿನ ಸಮಸ್ಯೆನೇ ಬರಲ್ಲ ರೀ ನಿಮಗೆ, ಹಣಕಾಸಿನ ಸಮಸ್ಯೆಗಳೇ ಬರಲ್ಲ, ಸಾಲ ಬಾಧೆ ಸಮಸ್ಯೆಗಳೇ ಆಗಲ್ಲ. ಸಾಲುಗಳು ಖಂಡಿತವಾಗ್ಲೂ ತೀರೋಗುತ್ತೆ. ಇನ್ನೇನ್ರಿ ಬೇಕು ಮನುಷ್ಯನಿಗೆ? ಆರೋಗ್ಯ, ದುಡ್ಡು, ಇದಕ್ಕೆ ತಾನೇ ಹೊಡೆದಾಡ್ತಿರೋದು ಮನುಷ್ಯ. ಪ್ರತಿದಿನ ದುಡ್ಡಿಗೆ ಆರೋಗ್ಯ ಉಳಿಸ್ಕೊಬೇಕು, ದುಡ್ಡು ಮಾಡಬೇಕು. ಯಾವುದರಿಂದ ದುಡ್ಡು? ಕೆಲಸ ಮಾಡಿದರೆ ದುಡ್ಡು, ವ್ಯಾಪಾರ ಮಾಡಿದರೆ ದುಡ್ಡು, ಕೃಷಿ ವ್ಯವಸಾಯ ಮಾಡಿದರೆ ದುಡ್ಡು ಅಲ್ವಾ? ಇದಕ್ಕೋಸ್ಕರ ತಾನೇ ಮನುಷ್ಯ ಬೆಳಗ್ಗೆದ್ರೆ ಜಗಳ, ಹೊಡೆದಾಟ, ಬಡದಾಟ. ಯಾವ ಕೆಲಸ ಮಾಡಬೇಕನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಅಂತೀರ, ಯಾವ ವ್ಯಾಪಾರ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಯಾವ ಕೃಷಿ ವ್ಯವಸಾಯ ಮಾಡಿದರೂ ನಮಗೆ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಎಷ್ಟು ದುಡಿದ್ರೂ ಏನು ಮಾಡಿದರೂ ನಮಗೆ ದುಡ್ಡಿನ ಸಮಸ್ಯೆ ಅಂತಿರ್ತಿರಲ್ಲ. ಹಂಗಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನೀವು ದುಡ್ಡಿನ ಜೊತೆ ಈ ವಸ್ತು ಇಟ್ಕೊಂಡು ನೋಡಿ. ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ಸಿಕ್ಕಾಬಟ್ಟೆ ದುಡ್ಡು, ಸಾಲ ಬಾಧೆ ಸಮಸ್ಯೆಗಳೇ ಆಗಲ್ಲ. ಮಾಡಿಕೊಳ್ರಿ. ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಆ ಜ್ಯೋತಿಷಿಗಳ ಹತ್ರ, ಈ ಜ್ಯೋತಿಷಿಗಳ ಹತ್ರ, ಅಲ್ಲೇನೋ ಪೂಜೆ, ಇಲ್ಲೇನೋ ಇದು, ಆ ಪೂಜೆಗೆ ಈ ಪರಿಹಾರಕ್ಕೆ ಇಷ್ಟು ಖರ್ಚು ಮಾಡಿದ್ವಿ, ಆ ಪರಿಹಾರಕ್ಕೆ ಇಷ್ಟು ಖರ್ಚು ಮಾಡಿದ್ವಿ, ಯಾವತ್ತೂ ವರ್ಕ್ ಆಗ್ತಿಲ್ಲ ಅಂತೀರ ಅಲ್ವಾ? ನೋಡಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ದುಡ್ಡಿನ ಜೊತೆ ಈ ವಸ್ತು ಯಾವುದು ಗೊತ್ತಾ? ಈಗ ಗಂಡು ಮಕ್ಕಳು ಪರ್ಸುಗಳು ಇಟ್ಕೊತೀರ, ವ್ಯಾಲೆಟ್ಟು, ಪರ್ಸುಗಳು ಇಟ್ಕೊಂಡಿರ್ತೀರ. ಹೆಣ್ಣು ಮಕ್ಕಳಾದರೆ ವೆನಿಟಿ ಬ್ಯಾಗುಗಳು ಯೂಸ್ ಮಾಡ್ತೀರ, ಅಥವಾ ಹೆಣ್ಣು ಮಕ್ಕಳು ಸಣ್ಣದಾಗೆ ಪರ್ಸಂತೂ ಇಟ್ಕೊಂಡಿರ್ತೀರ ಅಲ್ವಾ? ಇದನ್ನು ಮನೆಯಲ್ಲೂ ಇಡ್ಬೋದು, ನಿಮ್ಮ ಕ್ಯಾಶ್ ಬಾಕ್ಸು, ಅಲ್ಮಿರಾ, ಬೀರು, ದುಡ್ಡಿಡೋ ಜಾಗದಲ್ಲೂ ಇಡ್ಬೋದು. ದೇವ್ರ ಮನೆಯಲ್ಲಿ ಬೇಕಾದರೂ ಇಡ್ಬೋದು. ಈ ವಸ್ತುನ ದೇವ್ರ ಮನೆಯಲ್ಲೂ ಇಡ್ಬೋದು. ಮತ್ತು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ದುಡ್ಡು ಇಟ್ಕೊಳ ಪರ್ಸು, ವೆನಿಟಿ ಬ್ಯಾಗು ಇದರಲ್ಲಿ
ಇದನ್ನು ಇಟ್ಕೊಬೋದು. ಇಟ್ಕೊಂಡು ನೋಡಿ ಯಾವುದು ಗೊತ್ತಾ ಈ ವಸ್ತು 10 ಥರ ಗುಲ್ಗಂಜಿಗಳು. 10 ಥರ ಗುಲ್ಗಂಜಿಗಳು ಇವಾಗಲೇ ಇಮ್ಮಿಡಿಯೇಟ್ ಹುಡುಕಿ ತಗೊಳ್ರಿ. ಯಾವ್ದ್ಯಾವ್ದು ಗೊತ್ತಾ ಗುಲ್ಗಂಜಿ ಹೇಳ್ತೀನಿ ನೋಡಿ. ಬಿಳಿ ಗುಲ್ಗಂಜಿ, ವೈಟ್ ಗುಲ್ಗಂಜಿ, ಕೆಂಪು ಗುಲ್ಗಂಜಿ, ರೆಡ್ ಗುಲ್ಗಂಜಿ, ಕಪ್ಪು ಗುಲ್ಗಂಜಿ, ಬ್ಲಾಕ್ ಗುಲ್ಗಂಜಿ, ಹಸಿರು ಗುಲ್ಗಂಜಿ, ಗ್ರೀನ್ ಗುಲ್ಗಂಜಿ, ಹಳದಿ ಗುಲ್ಗಂಜಿ, ಯೆಲ್ಲೋ ಕಲರು, ಆಮೇಲೆ ನೀಲಿ ಗುಲ್ಗಂಜಿ, ಬ್ಲೂ ಕಲರ್ ಗುಲ್ಗಂಜಿ, ಕಿತ್ತಳೆ ಗುಲ್ಗಂಜಿ, ಆರೆಂಜ್ ಕಲರ್ ಗುಲ್ಗಂಜಿ, ಬೂದು ಗುಲ್ಗಂಜಿ, ಬೂದಿ ಅಂದರೆ ಗ್ರೇ ಕಲರ್ ಗುಲ್ಗಂಜಿ, ಮತ್ತು ಈ ಪಿಂಕು ಕಲರ್ ಗುಲ್ಗಂಜಿ, ಪಿಂಕು ಕಲರ್ ಗುಲ್ಗಂಜಿ, ಮತ್ತು ಮಿಶ್ರ ಬಣ್ಣದ ಗುಲ್ಗಂಜಿ ಅಂತ ಸಿಗುತ್ತೆ. 10 ಥರ ಗುಲ್ಗಂಜಿಗಳು ತಗೊಂಡು ದುಡ್ಡಿಡೋ ಜಾಗದಲ್ಲಿ ಇಟ್ಕೊಳ್ಳಿ, ಅಥವಾ ದೇವ್ರ ಮನೆಯಲ್ಲಿ ಒಂದು ತಾಮ್ರದ ತಟ್ಟೆ ಒಳಗಡೆ ಇಡಿ. ಗಂಡು ಮಕ್ಕಳು ಹೆಣ್ಮಕ್ಳು ಪರ್ಸು, ವೆನಿಟಿ ಬ್ಯಾಗು, ಈ ಜೇಬಿನಲ್ಲಿ ಪರ್ಸ್ನಲ್ಲಿ ಪರ್ಸು ಮತ್ತು ವ್ಯಾಲೆಟು, ವೆನಿಟಿ ಬ್ಯಾಗುಗಳಲ್ಲಿ ಇದನ್ನು ಇಟ್ಕೊಳ್ಳಿ. ದುಡ್ಡಿನ ಜೊತೆ ಇಟ್ಕೊಂಡು ಹೆಚ್ಚಾಗಿ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರನ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ದುಡ್ಡು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.